ವಿಶೇಷ ನ್ಯೂ ಇಯರ್ಗಂತ ಬಂದಿದ್ದೀರಾ ಇಲ್ಲಿ? ನಾವು ನ್ಯೂ ಇಯರ್ಗಂತೂ ಬಂದಿಲ್ಲ. ನಾವು ಬೆಂಗಳೂರಿಗೆ ಬರಬೇಕಾಯಿತು, ಬಂದಿದ್ವಿ. ಅದಕ್ಕೂ ಬೆಂಗಳೂರಲ್ಲಿ ಏನು ನಡೀತಾ ಇದೆ, ನೀವು ಹ್ಯಾಪಿ ನ್ಯೂ ಯಾವ ರೀತಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬೇಕಾಗಿದೆ. ಯಾವ ಊರಿಂದ ಬಂದಿದ್ದೀರಾ? ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು. ಖುಷಿ ಆಯ್ತಾ ಎಲ್ಲ ನೋಡಿ? ನೋಡಿ ಭಾಳ ಚೆನ್ನಾಗಿತ್ತು. ಅದು ಇದೇ ರೀತಿ ಶಾಂತಿ ಇರಬೇಕು. ರಾತ್ರಿ ಈ ಥರ ಗದ್ದಲ ಆಗಬಾರ್ದು ಅಂತ ಇದೊಂದೇ ಪೊಲೀಸ್ ಸಿಬ್ಬಂದಿಗೆ ಹೇಳೋದು. ಪ್ರತಿಯೊಂದು ಯಾವುದೇ ಮಂತ್ರಿಗಳೇ ಆಗಲಿ ಇವಾಗ ಗಲಾಟೆ ಆಗೋದ್ರಿಂದ ನೋಡ್ಕಿದ್ರೆ ಒಳ್ಳೆಯದು. ಇದೇ ಈ ರೀತಿ ಇದೆ, ಇದೇ ಥರ ಇರಬೇಕು. ರಾತ್ರಿ 12ವರೆಗೆ ಮಾಡೋದು ಭಾಳ ತಪ್ಪು, ಭಾಳ ತಪ್ಪು. 12 ಗಂಟೆವರೆಗೆ 2 ಗಂಟೆವರೆಗೆ ಏನು ಬಸ್ ಟ್ರೈನ್ ಬಿಡೋದು, 2 ಗಂಟೆವರೆಗೆ ಮೆಟ್ರೋ ಬಿಡೋದು ಭಾಳ ತಪ್ಪು. ತಪ್ಪು. 12 ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು. 10 11ಗೆ ಗೌರ್ಮೆಂಟ್ ಏನು ರೂಲ್ಸ್ ಇದೆ ಅದು ಮಾಡ್ಕೊಂಡು ಹೋಗ್ಬೇಕು. ಹೆಚ್ಚಿಗೆ ಹೊಸ ವರ್ಷ ಆಚರಣೆ ಮಾಡೋಕೆ ಎಲ್ಲರೂ ಬಂದರು, ಶಾಂತ ರೀತಿಯಿಂದ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಪೊಲೀಸ್ ಭದ್ರತೆ ಒಂದು ಒಳ್ಳೆಯ ಭದ್ರತೆ ಇದೆ, ಅದರಲ್ಲೇನು ಡೌಟ್ ಇಲ್ಲ. ಇಲ್ಲಿ ಏನು ಕುಡಿದು ಏನು ಗಲಾಟೆ ಮಾಡ್ಕೊಳ್ಳಾರ್ದಂಗೆ ಸರಿಯಾಗಿ ತಮ್ಮ ಮನೆಗಳಿಗೆ ಮುಟ್ಟಿದ್ರೆ ಸಾಕ್ರಿ. ಯಾವುದೇ ಐದು ಘಟನೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ರಿ. ಆದರೆ ಏನಂದರೆ ಸರ್ಕಾರ ಒಂದು ಒಳ್ಳೆಯ ಒಂದು ಕ್ರಮ ತೆಗೆದು ಹೇಳ್ಬೋದು. ನಾನು ದಾರಿ ಬಿದ್ದವ್ರಿಗೆ ಮನೆ ಮುಟ್ಟಿಸೋದ್ರೆ ಭಾಳ ತಪ್ಪದು. ಅದೆಲ್ಲ ಮಾತಾಡಬಾರ್ದು. ಗೃಹ ಮಂತ್ರಿ, ಹೌದು, ಗೃಹ ಮಂತ್ರಿ ಅವ್ರು ಇದು ಯಾಕೆ ಹೇಳಿಕೆ ಕೊಡ್ತಾರೆ? ಅವ್ರ ವ್ಯಕ್ತಿ ಕುಡಿತಾರೆ, ಅವ್ರ ಪಾಡಿಗೆ ಹೋಗ್ತಾ ಇರಬೇಕು. ಅವ್ರ ಮನೆ ಬಿಟ್ಟು ಬರಲಿಕ್ಕೆ ಇವ್ರು ಯಾರು? ಇವಾಗ ಸರ್ಕಾರ ಈ ರೀತಿ ಮಾತಾಡ್ತಂದ್ಮೇಲೆ ಮತ್ತೆ ಬೇಲಿದ್ದು ಹೊಲ ಮೇದಂಗಲ್ವಾ? Hi guys, Happy New Year. God bless you all. ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಅಷ್ಟೇ. ಏನು ನೀವು ಯಾರ ಜೊತೆ ಬಂದಿದ್ದೀರಾ ಸರ್? ಒಬ್ಬರೇ ಬಂದಿದ್ದೀರಾ? ಒಬ್ಬರೇ ಬಂದಿದ್ದೀರಾ. ಏನು ನ್ಯೂ ಇಯರ್ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ನೋಡೋಕೆ ಬಂದ್ರಾ? ಇಲ್ಲ, ಜಸ್ಟ್ ಹಿಂಗೆ ಬಂದಿದ್ದು. ಏನೋ ಕೆಲಸದ ಮೇಲೆ ಬಂದ್ರಾ? ಅವತ್ತು ನೈಟು ಇರ್ತೀರಾ? ಇಲ್ಲ ಇಲ್ಲ.